ಗೈಸ್ ಈಗ ಟೈಮ್ ಬಂದು 5:30 ಆಗೈತೆ. ಇವತ್ತಿನ ವ್ಲಾಗ್ನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ಏನಪ್ಪ ಮಾಡ್ತಾ ಇದೆ ಅಂದರೆ ಅದನ್ನ ಮನೆಗೆ ಹೋಗಿ ಹೇಳ್ತೀನಿ ಗೈಸ್. ಮತ್ತು ಇಲ್ಲಿ ನೋಡ್ರಿ ಗೈಸ್, ನಮ್ಮ ನಾಗ ಈಗ ಊರಿಗೆ ಹೋಗ್ತಾ ಇದ್ದೀವಿ ಮಸ್ತಾಗಿ. ಊರಿಗೆ ಹೋಗ್ಬಿಟ್ಟು ಆಮೇಲೆ ಏನೇನು ಕತೆ ಆಯಿತು ಬೆಳಗ್ಗೆಯಿಂದ ಅಂತ ಹೇಳ್ತೀನಿ ಗೈಸ್. ಮತ್ತು ನಮ್ಮ ಮನೇನ ಶಿಫ್ಟ್ ಮಾಡಿಬಿಟ್ಟವ್ರೆ, ನನ್ನ ಒದ್ದು ಈಚೆಗೆ ಹಾಕ್ಬಿಟ್ಟವ್ರೆ ನನ್ನ ರೂಮಿಂದ. ಸೊ ಅದೆಲ್ಲ ತೋರಿಸ್ತೀನಿ ಯಾವ ಥರ ರೆಡಿ ಮಾಡವ್ರೆ ಅಂತಲ್ಲ. ಬನ್ನಿ ಗೈಸ್. ಲವ್ ಬೈಲಿ ಯೂಟ್ಯೂಬ್ ನೋಡಿಯಾ? MP ಕನ್ನಡಿಗ ಅಂತದೆ ನೋಡು. ಗೈಸ್ ಅವ್ನು ಯಾರು ಅಂತಾನೆ ಗೊತ್ತಿಲ್ಲ ಗೈಸ್. ಇಷ್ಟು ದಿನ ನಮ್ಮವರು ಗೊತ್ತಿದ್ದವ್ರ ಜೊತೆ ಸೆಲ್ಫ್ ಪ್ರಮೋಷನ್ ಮಾಡ್ಕೊತಿದ್ದೆ. ಇವತ್ತು ಯಾರೋ ಗೊತ್ತಿಲ್ಲ ಕರ್ಬಿಟ್ಟು ಸೆಲ್ಫ್ ಪ್ರಮೋಷನ್ ಮಾಡ್ಕೊಬಿಟ್ಟೆ ಗೈಸ್. ಐ ಪ್ರೌಡ್. ಇನ್ಮೇಲಿಂದ ಎಲ್ಲಾರನ್ನೂ ಹಿಂಗೆ ಕೇಳ್ತೀನಿ ಗೈಸ್, ಕರ್ದಿ ನೋಡದ ಬೈದ್ಗಿದ್ಬಿಟ್ರೆ ಅಂತ ಸ್ವಲ್ಪ ಭಯ. ಬಟ್ ಕೇಳ್ತೀನಿ ಇನ್ಮೇಲಿಂದ ಇದೇ ಥರ. ಅಣ್ಣ ಮರಗಳೆಲ್ಲ ಹಿಂದಿಂದೆ ಹೋಯ್ತವೆ ಅಣ್ಣ, ಮನೆಗಳೆಲ್ಲ ಹಿಂದಿಂದೆ ಹೋಯ್ತವೆ ಅಣ್ಣ. ನೀನಂದ್ರೆ ಇಷ್ಟ ರುಚಿ ಐತೆ. ಇಲ್ಲಿ ನೋಡೋಣ, ಕಾರು ನಮ್ಮ ಜೊತೆನೆ ಬರ್ತದಲ್ಲ. 1 hour later. ಗೈಸ್ ಈಗ ಪಟ್ಟಣದಿಂದ ನಮ್ಮೂರಿಗೆ ಬಂದು ಫೋನ್ಗೆ ರೀಚಾರ್ಜ್ ಹಾಕ್ಸ್ಕೊಂಡು, ಅದು ಬೇರೆಯವ್ರ ಹತ್ರ ಕಾಸು ಇಸ್ಕೊಂಡು ರೀಚಾರ್ಜ್ ಮಾಡಿಸ್ಕೊಂಡಿದ್ದೀನಿ ಗೈಸ್. ಯಾಕಪ್ಪ ಅಂದರೆ ನಮ್ಮ ಮನೇಲಿ ಈಗ ನನಗೆ ಕಾಸು ಕೊಡೋ ಸ್ಟೇಜಲ್ಲಿಲ್ಲ. ಕಾಸೇನಾರು ಕೇಳಿದ್ರೆ ಮೆಟ್ಟಲ್ಲಿ ಹಿಡ್ಕೊಂಡು ಹೊಡೆದಾಕ್ಬಿಡ್ತಾರೆ ಗೈಸ್. ಯಾಕಪ್ಪ ಅಂದರೆ ಕಾಲೇಜು ಅಲ್ಲೆಲ್ಲ ಸರಿಯಾಗಿ ಹೋಯ್ತಿಲ್ಲ ಅಲ್ವಾ. ಸೊ ಈಗೇನಾರು ಕರೆನ್ಸಿ ಕಾಸು ಕೇಳಿದ್ರೆ ಅಷ್ಟೇ ಹಾಕ್ತಾರೆ ಶಾರ್ಟು. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಇವತ್ತು ಬೆಳಗ್ಗೆ 50 ರೂಪಾಯಿ ಕೇಳೋಕ್ಕೆ ಕೊಡಲಿಲ್ಲ ಗೈಸ್. ಅಂಥದ್ರಲ್ಲಿ 340-50 ರೂಪಾಯಿ ಸಮಥಿಂಗ್ ಕೊಡ್ತಾರ. ಸೊ ಅದಕ್ಕೋಸ್ಕರ ಬೇರೆಯವ್ರ ಹತ್ರ ಕಾಸು ಇಸ್ಕೊಂಡು, ಹೆಸ್ರು ಹೇಳಲ್ಲ ಗೈಸ್, ಹೆಸ್ರು ಹೇಳಿದ್ರೆ ಆಗೋಗುತ್ತೆ. ಸೊ ಅದಕ್ಕೋಸ್ಕರ ಬೇರೆಯವ್ರ ಹತ್ರ ಕಾಸು ಇಸ್ಕೊಂಡು ರೀಚಾರ್ಜ್ ಹಾಕ್ಸ್ಕೊಂಡು ಮನೆಗೆ ಹೋಗ್ತಾಯಿದ್ದೀನಿ ಗೈಸ್. ಇಲ್ಲಿ ನೋಡಿರಿ ಗೈಸ್, ನನ್ನ ರೂಮ್ ಫುಲ್ಲು ಶಿಫ್ಟಿಂಗ್ ಆಗಿಬಿಟ್ಟಿದೆ. ಮತ್ತು ಇನ್ನು ಕನ್ಸ್ಟ್ರಕ್ಷನ್ ಎಲ್ಲ ಆಗ್ತಾಯಿದೆ ಮನೆ. ಇಲ್ಲಿ ನೋಡ್ರಿ ಈ ಕಡೆ ನೋಡಿ ಗೈಸ್, ಈಗ ಎಲ್ಲ ಮನೆಯೆಲ್ಲ ಹೊಡೆದಾಕೋರೆ. ಬೆಳಗ್ಗೆಯಿಂದ ಮನೇಲಿ ಉಗಿತವ್ರೆ ಗೈಸ್. ಬೆಳಗ್ಗೆಯಿಂದ ಊಟ ಮಾಡಿಲ್ಲ, ಎಲ್ಲಿಗೋಗಿದೆ ಹೆಂಗೆ ಅಂತ. ಸೊ ಅದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಂಡಿಲ್ಲ. ಸೊ ಈಗ ವಾಟರ್ ಕುಡಿಯೋಣ. ವಾಟರ್ ಗೈಸ್, ನೋ ಮೌಂಟೇನ್ ಡ್ಯೂ. ಮತ್ತು ಈಗ ಏನು ಮಾಡೋದು, ಎಡಿಟಿಂಗ್ ಮಾಡಬೇಕು. ಸೊ ನಮ್ಮನ್ನು ಎಡಿಟಿಂಗ್ ಮಾಡ್ಬೇಕು ಗೈಸ್. ಇವ್ನು ಯಾವನ ಸೆಡೆ ನನ್ನ ಮಗ. ಅಯ್ಯೋ, ಈಗ ಎಡಿಟ್ ಮಾಡೋಕ್ಕೂ ಜಾಗ ಇಲ್ದಂಗೆ ಆಗೋಯ್ತು ಗೈಸ್. ಮೊದಲೆಲ್ಲ ನಂದೇ ಸಪ್ರೇಟ್ ರೂಮಲ್ಲಿ ಎಡಿಟ್ ಮಾಡ್ತಾಯಿದ್ದೆ ಕೂತ್ಕೊಂಡು. ಈಗ ನೋಡಿ ಗೈಸ್, ನನ್ನ ಟೇಬಲ್ ಎಲ್ಲ ಐತೆ, ಅಲ್ಲೇ ಕೂತ್ಕೊಂಡು ಎಡಿಟ್ ಮಾಡ್ತಾಯಿದ್ದೆ. ಬಟ್ ಈಗ ಏನು ಮಾಡೋದು ಅಂತ ಗೊತ್ತಿಲ್ಲ. ಕಂಟೆಂಟ್ ಬೇರೆ ಬರೀಬೇಕು, ನಾಳೆ ಹೋಗಿ ರೀಲ್ಸ್ ಮಾಡಬೇಕು ಗೈಸ್. ಮನೆಗೆ ಬಂದು ವ್ಲಾಗೇ ಮಾಡಿಲ್ಲ ಅಂತ ಅಂದ್ಕೊಳ್ಳಿ, ಸ್ವಲ್ಪ ಕೆಲಸಗಳಿಲ್ಲ ಇತ್ತು. ಸೊ ಅದಕ್ಕೋಸ್ಕರ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಮತ್ತು ಟೈಮ್ ಬಂದು 11 o'clock ಆಗೈತೆ. ಇವಾಗ ಊಟ ಮಾಡಿಕೊಂಡು, ಮತ್ತು ಇಲ್ಲಿ ನೋಡಿ ಗೈಸ್, ನನ್ನ ಕೆಲಸಗಳೆಲ್ಲ ಮಾಡ್ತಾಯಿದ್ದೆ, ಕಂಟೆಂಟ್ ಎಲ್ಲ ಬರೀತಾ ಇದೆ. ನಾಳೆ ರೀಲ್ಸ್ ಮಾಡೋಕ್ಕೆ ಹೋಗ್ಬೇಕಲ್ಲ ಅದಕ್ಕೆ. ಮತ್ತು ಇಲ್ಲಿ ನೋಡಿ ಗೈಸ್, ಫುಲ್ ಎಲ್ಲ ಡೆಮಾಲಿಷ್ ಮಾಡಿಬಿಟ್ಟವ್ರೆ. ಇದನ್ನ ಕಟ್ಟೋವರೆಗೂ ನನಗೆ ಸಪ್ರೇಟ್ ರೂಮ್ ಇಲ್ಲ. ಈಗ ಫುಲ್ ಕತ್ಲೆ ಆಗ್ಬಿಟ್ಟೈತೆ, ನಿಮಗೆ ಬೆಳಿಗ್ಗೆ ತೋರಿಸ್ತೀನಿ. ಮತ್ತು ಇನ್ನೊಂದು ಖುಷಿಯಾದ ವಿಚಾರ ಏನಪ್ಪ ಅಂದರೆ, ಮಸ್ತಾಗಿ 30 days ಚಾಲೆಂಜ್ನ ಕಂಪ್ಲೀಟ್ ಮಾಡಿದ್ದೀನಿ ಗೈಸ್. ಇನ್ಸ್ಟಾಗ್ರಾಮಲ್ಲೂ ಕೂಡ ಯೂಟ್ಯೂಬಲ್ಲೂ ಕೂಡ 30 days 30 ಕಂಟೆಂಟ್ಸು. ಸಖತ್ ಹಾರ್ಡ್ ವರ್ಕ್ ಅಂದ್ಕೊಳ್ರಿ ಗೈಸ್. ಮತ್ತು ಇನ್ನೊಂದು ಮ್ಯಾಟ್ರ್ ಏನಪ್ಪ ಅಂದರೆ, ನಿಮಗೆ ಇಲ್ಲಿ ನೋಡ್ರಿ ಗೈಸ್, ಬೇಕಾದರೆ ಒಂದು ದಿನನೂ ಬಿಡ್ದಂಗೆ ಅಪ್ಲೋಡ್ ಮಾಡಿದ್ದೀನಿ. 1 2 3 4 5 6 7 8 ಅಂತ. ಮತ್ತು ಇದು ಇನ್ಸ್ಟಾಗ್ರಾಮ್ದು ಕನ್ಸಿಸ್ಟೆನ್ಸಿ. ನಿಮಗೆ ಇಲ್ಲಿ ನೋಡಿ ಗೈಸ್, ನಂದು ಇನ್ಸ್ಟಾಗ್ರಾಮಲ್ಲಿ 1780 ಫಾಲೋವರ್ಸ್ ಇದ್ದರು ನಾನು ಈ ಚಾಲೆಂಜ್ನ ಸ್ಟಾರ್ಟ್ ಮಾಡಿದಾಗ. ಈಗ ಎಷ್ಟಾಗವ್ರಪ್ಪ ಅಂದರೆ 227 ಆಗವ್ರೆ. ಮತ್ತು ಯೂಟ್ಯೂಬಲ್ಲಿ ಇದು ಯೂಟ್ಯೂಬ್ ಕನ್ಸಿಸ್ಟೆನ್ಸಿ. ಯೂಟ್ಯೂಬಲ್ಲಿ ನಾನು ಸ್ಟಾರ್ಟ್ ಮಾಡಿದಾಗ 560 ಸಬ್ಸ್ಕ್ರೈಬರ್ಸ್ ಇದ್ದರು. ಈಗ ಎಷ್ಟಾಗವ್ರೆ ಅಂದರೆ 687 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಗೈಸ್. ಇವತ್ತು ವ್ಲಾಗ್ ನೋಡಿದ್ರೆ 700 ಕಂಪ್ಲೀಟ್ ಆಗಿರ್ತಾರೆ.
ಮತ್ತು ಲವ್ ಯು ಸೋ ಮಚ್ ಗೈಸ್. ತುಂಬ ಸಪೋರ್ಟ್ ಮಾಡಿದ್ದೀರಾ, ಮತ್ತು ಈ ಥರ ಸಪೋರ್ಟ್ ಮಾಡಿರಿ, ಇನ್ನೂ ಬೇಕು ಸಪೋರ್ಟು. ಮತ್ತು ನೀವು ಏನಾರು ಯೂಟ್ಯೂಬರ್ ಆಗಬೇಕು ಅಥವಾ ಏನಾದ್ರು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು ಅಂದರೆ ನನ್ನ ಒಂದು ಸಣ್ಣ ಒಂದು ಇದು ಈ ಥರ ಒಂದು A4 ಶೀಟಲ್ಲಿ ಒಂದು ತಿಂಗಳನ್ನ ಚಾರ್ಟ್ ಮಾಡ್ಕೊಳ್ಳಿ. ಡೇ ಬೈ ಡೇ ನೀವು ಯಾವಾಗ ವೀಡಿಯೋ ಬಿಡ್ತಾ ಇರ್ತೀರಲ್ಲ ಹಾಗೆಲ್ಲ ಕೂಡ ಟಿಕ್ ಮಾರ್ಕ್ ಹಾಕೊಂಡೋಗಿ ಆ ಟಿಕ್ ಮಾರ್ಕಲ್ಲಿ ಒಂದು ಟಿಕ್ ಮಾರ್ಕ್ ರಾಂಗ್ ಆಗಿದ್ರು ಕೂಡ ನೀವು ಫೇಲ್ ಆದಂಗೆ ಗೈಸ್. ನನಗೆ ಇವಾಗ ನಂಬಿಕೆ ಬಂದೈತೆ, ಏನಂದರೆ ನಾನು ಮಾಡ್ಬೋದು ಯಾವ ಚಾಲೆಂಜ್ ಬೇಕಾದ್ರೂ. ಯಾಕೆ ಮಾಡೋಕ್ಕಾಗಲ್ಲ? 30 ದಿನ 3 ಗಂಟೆ ಟೈಮ್ ಕೂತ್ಕೊಂಡು ಒಂದು 3 ಗಂಟೆ 4 ಗಂಟೆನೂ ಆಗೈತೆ. ಸುಮಾರು ಸಲ ನಾನು ಎಡಿಟಿಂಗ್ ಮಾಡಿದ್ದು ಕೂಡ ಡಿಲೀಟ್ ಆಗಿದ್ದು ಕೂಡ ಉಂಟು. ಅದನ್ನ ಮತ್ತೆ ಎಡಿಟಿಂಗ್ ಮಾಡಿ ತುಂಬ ಕಷ್ಟಪಟ್ಟಿದ್ದೀನಿ ಗೈಸ್. ನೀವು ತುಂಬ ಸಪೋರ್ಟ್ ಮಾಡಿದ್ದೀರಾ. ನಾನು ಹಾಕೋ ವ್ಲಾಗ್ಸ್ ಎಲ್ಲ 100+ ವ್ಯೂಸ್ ಆಗಿದೆ ವಿತೌಟ್ ಬಕೆಟ್, ವಿತೌಟ್ ಸಪೋರ್ಟು. ಗೈಸ್ ನನ್ನ ಸ್ಥಿತಿ ಹೆಂಗಾಗ್ಬಿಟ್ಟೈತೆ ಅಂದರೆ ಹೇಳ್ಕೊಳಕೈತಲ್ಲ ಬಿಡೋಕೈತಲ್ಲ. ನಾನು ಎಲ್ಲಿ ಮಲ್ಕೋತಾ ಇದ್ದೀನಿ ಗೊತ್ತಾ ಇವತ್ತು? ಇಲ್ಲ ಗೈಸ್, ಸುಳ್ಳಲ್ಲ, ಗಾಡ್ ಪ್ರಾಮಿಸ್ ನಿಜ. ನೋಡ್ರಿ, ನೀರೆಲ್ಲ ಎತ್ಕೊಂಡ್ಬಂದಿದ್ದೀನಿ, ರಗ್ಗು ಬೆಡ್ಶೀಟು ಎಲ್ಲ ಎತ್ತಾಕೊಂಡು ಬಂದಿದ್ದೀನಿ ಗೈಸ್ ಮಲ್ಕೊಳಕ್ಕೆ. ನಮ್ಮ ಮಮ್ಮಿ ಹೇಳ್ತು ಒಳಗೆ ಚಾಪೆ ಹಾಸ್ಕೊಂಡು ಮಲ್ಕು ಅಂತ. ಬಟ್ ಒಂದ್ಸಲಿನಾದ್ರು ಈಚೆ ಮಲ್ಕೊಂಡು ಟ್ರೈ ಮಾಡಬೇಕು ಅಂತ ನಾನೇ ಬಂದಿದ್ದೀನಿ ಈಚೆ. ಮತ್ತು ಇಲ್ಲಿ ನೋಡ್ರಿ ಗೈಸ್, ಈ ಕಡೆ ನೋಡಿದ್ರೆ ಔಟ್ಡೋರು, ಈ ಕಡೆ ನೋಡಿದ್ರೆ ನಾನಿಲ್ಲಿ ಮಲ್ಕೋತೀನಿ. ಫುಲ್ಲು ಚಳಿ ಬೇರೆ, ನಿದ್ದೆ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಎಕ್ಸ್ಪೀರಿಯೆನ್ಸ್ ಅಂತೂ ಮಾಡಲೇಬೇಕು ಅಂತ ಬಂದಿದ್ದೀನಿ. ಮಸ್ತಾಗಿ ಮಲ್ಕೋತೀನಿ ಈಗ ಚಳಿಲಿ, ಡಬಲ್ ರಗ್ಗು ಹೊಸ್ಕೊಂಡು. ಆದ್ರೂ ಒಂದು ಸ್ವಲ್ಪ ಭಯ ಗೈಸ್, ಅದನ್ನ ಹೇಳ್ಕೊಳ್ಳಲ್ಲ, ಮನಸ್ಸಲ್ಲೇ ಇರಲಿ. ಹೇಳ್ಕೊಬಿಟ್ರೆ ಇನ್ನೂ ಭಯ ಆಗೋಯ್ತದೆ. ಸೊ ಇಲ್ಲೇ ಮಲ್ಕೋತಾ ಇರೋದು ನಾನು ಇವತ್ತು ಗೈಸ್. ಟೈಮ್ ಬಂದು 12 o'clock ಆಗೈತೆ ಗೈಸ್. ಇವಾಗ ಮಲ್ಕೋತಾ ಇದ್ದೀನಿ. ಇಷ್ಟು ದಿನ ಮನೆ ಒಳಗೆ ಬೆಚ್ಚಗೆ ಫ್ಯಾನ್ ಹಾಕೊಂಡು ಮಲ್ಕೋತಾ ಇದೆ. ಈಗ ಫ್ಯಾನ್ ಬೇಡ ಅಂದ್ರೂ ಅನ್ಲಿಮಿಟೆಡ್ ಫ್ಯಾನ್ ಬರ್ತಾನೆ ಇರ್ತದೆ. ಮತ್ತು ಇವಾಗ ಮಲ್ಕೋಬೇಕಾದ್ರೆ ಸಡನ್ನಾಗಿ ಒಂದು ನೆನಪಾಗೋಯ್ತು ಗೈಸ್. ಏನಪ್ಪ ಅಂದರೆ ಈ ಬೆಂಗಳೂರು, ಮೈಸೂರು, ಮೆಜೆಸ್ಟಿಕ್ಕಲ್ಲಿ ಅಥವಾ ಫುಟ್ಪಾತಲ್ಲಿ ಸುಮಾರಷ್ಟು ಜನ ಮಲಗಿರ್ತಾರೆ ಗೈಸ್, ವಿತೌಟ್ ಬೆಡ್ಶೀಟು, ವಿತೌಟ್ ಪಿಲ್ಲೋ, ಅದು ಇಷ್ಟು ಚಳಿಲಿ ಕೂಡ. ಅವ್ರಿಗೆಲ್ಲ ಹ್ಯಾಟ್ಸ್ ಆಫ್ ಗೈಸ್. ಅದ್ರ ಮಧ್ಯೆ ಇದೇನೂ ಅಲ್ಲ ಗೈಸ್, ಫುಲ್ಲು ಕೆಳಗೆ ಅಂದ್ಕೊಳ್ಳಿ. ಮತ್ತು ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡಿಬಿಟ್ಟು ಮಲ್ಕೋತೀನಿ ಮಸ್ತ್ಗೆ. ಇವತ್ತಿನ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಮಸ್ತಾಗಿ ಸಿಗ್ತೀನಿ. ಲವ್ ಯು ಲಾಟ್, ಬೈ ಬೈ, ಸಿ ಯು, ಟೇಕ್ ಕೇರ್ ಗೈಸ್.